Good evening. I'm Professor Santosh Shukali. In today's session, we shall discuss the sociological perspective of first semester. In this, we'll be discussing meaning of sociological perspective and types of sociological perspective. In types of sociological perspective, we'll be discussing functionalist perspective, conflict perspective, symbolic interactionist perspective. So, before we proceed to the types, we'll know what we mean by perspective. Perspective simply means the way how we look at things. Means ನಾವು ಸಮಾಜದಲ್ಲಿ ಯಾವುದೇ ಸನ್ನಿವೇಶಗಳಾಗಲಿ ಹಾಗೆ ವಸ್ತುಗಳನ್ನು ಯಾವ ದೃಷ್ಟಿಯಲ್ಲಿ ನೋಡ್ತೀವಿ ಅಂತಕ್ಕಂಥದ್ದನ್ನು ಈ ಪರ್ಸ್ಪೆಕ್ಟಿವ್ ಅಥವಾ ದೃಷ್ಟಿಕೋನ ಅಂತಕ್ಕಂಥದ್ದು ತೋರಿಸ್ತದೆ. ಯಾವ ರೀತಿ ವಸ್ತುಗಳನ್ನು ಗಮನಿಸಬೇಕು, ನೋಡಬೇಕು ಅಂತಕ್ಕಂಥದ್ದು. ಹಾಗೆ ಎವ್ರಿ ಪರ್ಸನ್ ಹ್ಯಾಸ್ ಇಟ್ಸ್ ಓನ್ ಆಂಗಲ್ ಟು ಸಿ ಆರ್ ವ್ಯೂ ಥಿಂಗ್ಸ್. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ವಸ್ತು ಒಂದೇ ಇರ್ಬೋದು, ಬಟ್ ಅದನ್ನ ಬೇರೆ ಬೇರೆ ವ್ಯಕ್ತಿಗಳು ನೋಡ್ತಕ್ಕಂಥ ದೃಷ್ಟಿಕೋನ ಮಾತ್ರ ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರ್ತದೆ. ಹಾಗೆ ವಿಶಾಲ ದೃಷ್ಟಿಯಲ್ಲಿ ನಾವು ಹೇಳೋದಾದ್ರೆ ಎವ್ರಿ ಪರ್ಸನ್ ಸೀಸ್ ದ ವರ್ಲ್ಡ್ ಡಿಫ್ರೆಂಟ್ಲಿ. ಅಂದ್ರೆ ಜಗತ್ತನ್ನ ನಾವು ಅಂದ್ರೆ ವ್ಯಕ್ತಿಗಳು ನೋಡ್ತಕ್ಕಂಥ ದೃಷ್ಟಿಕೋನ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನ ಆಗ್ತಾ ಹೋಗ್ತದೆ. ದ ಡಿಫರೆನ್ಸ್ ಇನ್ ದಿ ಪಾಯಿಂಟ್ ಆಫ್ ವ್ಯೂ ಇಸ್ ಕಾಲ್ಡ್ ಪರ್ಸ್ಪೆಕ್ಟಿವ್. ಇನ್ನ ವಾಟ್ ಈಸ್ ಸೋಷಿಯಾಲಜಿಕಲ್ ಪರ್ಸ್ಪೆಕ್ಟಿವ್ ಅಂದ್ರೆ ಸಮಾಜಶಾಸ್ತ್ರೀಯ ಪರಿದೃಷ್ಟಿ ಅಥವಾ ದೃಷ್ಟಿಕೋನ ಅಂತಂದ್ರೆ ಏನಂತ ನೋಡೋಣ. ಇಟ್ ಈಸ್ ದಿ ವೇ ಆಫ್ ಲುಕಿಂಗ್ ಅಟ್ ದಿ ಸೊಸೈಟಿ ಅಂಡ್ ದಿ ಸೋಷಿಯಲ್ ಬಿಹೇವಿಯರ್. ಅಂದ್ರೆ ಈ ಸಮಾಜಶಾಸ್ತ್ರೀಯ ಒಂದು ದೃಷ್ಟಿಕೋನ ಅಂತಂದ್ರೆ ಸಮಾಜವನ್ನ ಮತ್ತು ಸಾಮಾಜಿಕ ವರ್ತನೆಯನ್ನ ಅಂದ್ರೆ ಸಮಾಜದ ಜನರ ವರ್ತನೆಯನ್ನ ನೋಡುವಂತ ದೃಷ್ಟಿಕೋನವನ್ನ ಸಮಾಜಶಾಸ್ತ್ರೀಯ ಪರಿದೃಷ್ಟಿ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗೆ ಇಲ್ಲಿ ಪೀಟರ್ ಬರ್ಗರ್ ಇನ್ವಿಟೇಷನ್ ಟು ಸೋಷಿಯಾಲಜಿ ಅಂತಕ್ಕಂಥ ಪುಸ್ತಕದಲ್ಲಿ ಹೇಳುವ ಹಾಗೆ ಈ ಸೋಷಿಯಾಲಜಿಕಲ್ ಪರ್ಸ್ಪೆಕ್ಟಿವ್ ಅಂತಕ್ಕಂಥದ್ದು ದ ಪರ್ಸ್ಪೆಕ್ಟಿವ್ ಆಫ್ ಸೋಷಿಯಾಲಜಿ ಇನ್ವಾಲ್ವ್ ಸೀಯಿಂಗ್ ಥ್ರೂ ದ ಔಟ್ಸೈಡ್ ಅಫಿಯರೆನ್ಸ್ ಆಫ್ ಪೀಪಲ್ಸ್ ಆಕ್ಷನ್ಸ್ ಅಂಡ್ ಆರ್ಗನೈಸೇಷನ್ಸ್. ಅಂದ್ರೆ ಪರ್ಸ್ಪೆಕ್ಟಿವ್ ಆಫ್ ಸೋಷಿಯಾಲಜಿ ಅಂದ್ರೆ ಸಮಾಜಶಾಸ್ತ್ರದ ಒಂದು ದೃಷ್ಟಿಕೋನ ಹೇಗಿರ್ತದೆ ಅಂತಂದ್ರೆ ಇದು ಸಮಾಜದ ಜನರ ಔಟ್ಸೈಡ್ ಅಫಿಯರೆನ್ಸಸ್ ಅಂದ್ರೆ ಹೊರಗಡೆಯಿಂದ ನಾವು ಹೊರಗಡೆ ತೋರುವಂತಹ ಒಂದು ಲಕ್ಷಣಗಳನ್ನ, ಹಾಗೆ ಅದು ಜನರ ಇರಬಹುದು ಅಥವಾ ಸಂಘಟನೆಗಳ ಇರಬಹುದು, ಹೊರಗಡೆಯಿಂದ ಅದು ಕಾಣಿಸುವಂತಹ ಒಂದು ಲಕ್ಷಣಗಳನ್ನ ನೋಡುವಂತ ದೃಷ್ಟಿಕೋನವನ್ನ ಸಮಾಜಶಾಸ್ತ್ರೀಯ ಪರಿದೃಷ್ಟಿ ಅಥವಾ ದೃಷ್ಟಿಕೋನ ಒಳಗೊಂಡಿದೆ ಅಂತ ಹೇಳ್ತಾನೆ. ಹಾಗೆ ಸೋಷಿಯಾಲಜಿಕಲ್ ಪರ್ಸ್ಪೆಕ್ಟಿವ್ಸ್ ಆರ್ ದ ಟೂಲ್ ಫಾರ್ ಅನಲೈಸಿಂಗ್ ಸೋಷಿಯಲ್ ಲೈಫ್ ಅಟ್ ಬೋತ್ ಮ್ಯಾಕ್ರೋ ಅಂಡ್ ಮೈಕ್ರೋ ಲೆವೆಲ್. ಅಂದ್ರೆ ಸಮಾಜಶಾಸ್ತ್ರೀಯ ದೃಷ್ಟಿಕೋನ ಅಂತಕ್ಕಂಥದ್ದು ಸಮಾಜವನ್ನ ಅಥವಾ ಸಾಮಾಜಿಕ ಜೀವನವನ್ನ ವಿಶಾಲಾತ್ಮಕವಾಗಿ ಹಾಗೂ ಸೂಕ್ಷ್ಮ ದೃಷ್ಟಿಯಿಂದ ಅದನ್ನ ವಿಶ್ಲೇಷಣೆ ಮಾಡುವಂತದ್ದಾಗಿದೆ ಅಥವಾ ಮಾಡುವಂತಹ ಒಂದು ವಿಧಾನವಾಗಿ ಈ ಸಮಾಜಶಾಸ್ತ್ರೀಯ ದೃಷ್ಟಿಕೋನವಾಗಿದೆ. ಹಾಗೆ sociological perspectives assume that individuals are social beings by their nature and are for the most part socially determined. ಅಂದರೆ ಈ ಸೋಷಿಯಾಲಜಿಕಲ್ ಪರ್ಸ್ಪೆಕ್ಟಿವ್ ಸಮಾಜಶಾಸ್ತ್ರೀಯ ಒಂದು ಪರಿದೃಷ್ಟಿಯಲ್ಲಿ ಅಥವಾ ದೃಷ್ಟಿಕೋನ ವ್ಯಕ್ತಿಗಳನ್ನ ಹಾಗೆ ಸಾಮಾಜಿಕ ವ್ಯಕ್ತಿಗಳನ್ನ ಅವರ ಒಂದು ಸ್ವರೂಪ ಹಾಗೂ ಅಂಡ್ ಆರ್ ಫಾರ್ ದಿ ಮೋಸ್ಟ್ ಪಾರ್ಟ್ ಸೋಷಿಯಲಿ ಡಿಟರ್ಮೈನ್ಡ್ ಅಂದ್ರೆ ಸಾಮಾಜಿಕವಾಗಿ ಅವರನ್ನ ಅದು ನೋಡುವಂತಹದ್ದು. ಅಂದ್ರೆ ವ್ಯಕ್ತಿಗಳನ್ನ ಹಾಗೆ ಸಾಮಾಜಿಕವಾಗಿ ಅವರನ್ನ ಕಾಣುವಂತಹದನ್ನ ಸಮಾಜಶಾಸ್ತ್ರೀಯ ಪರಿದೃಷ್ಟಿ ಅಂತ ಹೇಳ್ತೀವಿ. ಹಾಗೆ individuals create, sustain and change the social forms within which they conduct their lives. The next major sociological perspectives in sociology. ಇಲ್ಲಿ ನಾವು ಸಮಾಜಶಾಸ್ತ್ರದಲ್ಲಿ ಮುಖ್ಯವಾಗಿ ಒಂದು ಸಮಾಜವನ್ನ ಹಾಗೆ ಸಾಮಾಜಿಕ ಜೀವನವನ್ನ ನೋಡುವಂತ ದೃಷ್ಟಿಕೋನದಲ್ಲಿ ಮುಖ್ಯವಾಗಿ 3 ದೃಷ್ಟಿಕೋನಗಳನ್ನು ನಾವಿಲ್ಲಿ ಕಾಣಬಹುದು. ಒಂದು ಫಂಕ್ಷನಲಿಸ್ಟ್ ಪರ್ಸ್ಪೆಕ್ಟಿವ್ ಅಂದ್ರೆ ಕಾರ್ಯಾತ್ಮಕ ದೃಷ್ಟಿಕೋನ, ಎರಡನೇದು ಕಾನ್ಫ್ಲಿಕ್ಟ್ ಪರ್ಸ್ಪೆಕ್ಟಿವ್ ಅಂತಂದ್ರೆ ಸಂಘರ್ಷಾತ್ಮಕ ದೃಷ್ಟಿಕೋನ, ಮೂರನೇದು ಸಿಂಬಾಲಿಕ್ ಇಂಟರಾಕ್ಷನ್ ಪರ್ಸ್ಪೆಕ್ಟಿವ್ ಅಂದ್ರೆ ಸಾಂಕೇತಿಕ ಅಂತಕ್ರಿಯಾತ್ಮಕ ದೃಷ್ಟಿಕೋನ ಅಥವಾ ಸಾಂಕೇತಿಕ ಅಂತಕ್ರಿಯೆ ದೃಷ್ಟಿಕೋನ ಅಂತ. ಇಲ್ಲಿ ಈ ಕಾರ್ಯಾತ್ಮಕ ಮತ್ತು ಸಂಘರ್ಷಾತ್ಮಕ ಇವೆರಡು ದೃಷ್ಟಿಕೋನಗಳು ಸಮಾಜವನ್ನ ಒಂದು ವಿಶಾಲಾತ್ಮಕ ದೃಷ್ಟಿಯಿಂದ ಅಧ್ಯಯನ ಮಾಡುವಂಥದ್ದು ಅಥವಾ ಕಾಣುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಆದ್ರೆ
ಈ ಸಿಂಬಾಲಿಕ್ ಇಂಟರಾಕ್ಷನಿಸ್ಟ್ ಪರ್ಸ್ಪೆಕ್ಟಿವ್ ಅಂದ್ರೆ ಸಾಂಕೇತಿಕ ಅಂತಕ್ರಿಯೆ ದೃಷ್ಟಿಕೋನದ ಇದು ಸಮಾಜವನ್ನಾಗಲಿ ಹಾಗೂ ವ್ಯಕ್ತಿಗಳನ್ನ ಅದು ಸೂಕ್ಷ್ಮ ಒಂದು ದೃಷ್ಟಿಯಿಂದ ಅಥವಾ ಸೂಕ್ಷ್ಮ ದೃಷ್ಟಿಕೋನದಿಂದ ವಿಶ್ಲೇಷಣೆ ಮಾಡುವುದನ್ನು ನಾವಿಲ್ಲಿ ಕಾಣಬಹುದು. ಹಾಗೆ ಇಲ್ಲಿ ನಾವು ಫಂಕ್ಷನಲಿಸ್ಟ್ ಪರ್ಸ್ಪೆಕ್ಟಿವ್ ಸ್ಟಾರ್ಟ್ ದಿ ಅನಾಲಿಸಿಸ್ ಬೈ ಆಸ್ಕಿಂಗ್ ಸಮ್ ಫಂಡಮೆಂಟಲ್ ಕ್ವಶನ್ಸ್. ಅಂದ್ರೆ ಈ ಒಂದು ಕಾರ್ಯಾತ್ಮಕ ದೃಷ್ಟಿಕೋನದಲ್ಲಿ ಇರ್ತಕ್ಕಂಥವ್ರು ಅಥವಾ ಕಾರ್ಯಾತ್ಮಕ ದೃಷ್ಟಿಕೋನದಲ್ಲಿ ಮುಖ್ಯವಾಗಿ ಕೆಲವು ಪ್ರಶ್ನೆಗಳನ್ನ ಕೇಳುವುದ್ರ ಮೂಲಕ ನಾವಿಲ್ಲಿ ಅಂದ್ರೆ ಅದರ ಸಮಾಜವನ್ನ ಯಾವ ದೃಷ್ಟಿಯಿಂದ ನೋಡ್ತಾರೆ ಅನ್ನೋದನ್ನ ನಾವು ಕಾಣ್ಬೋದು. ವಾಟ್ ಕೀಪ್ ಸೊಸೈಟಿ ಫಂಕ್ಷನಿಂಗ್ ಸ್ಮೂತ್ಲಿ ಅಂದ್ರೆ ಕಾರ್ಯಾತ್ಮಕ ದೃಷ್ಟಿಕೋನದವರು ಸಮಾಜ ಯಾವ ರೀತಿ ಅಂದ್ರೆ ಸಮಾಜ ಹೇಗೆ ಅದು ಸ್ಮೂತ್ ಆಗಿ ಕೆಲಸವನ್ನ ಮಾಡ್ತದ ಅಥವಾ ಯಾವ ರೀತಿ ಸ್ಮೂತ್ ಆಗಿ ಯಾವುದೇ ಒಂದು ತೊಂದರೆಗಳಿಲ್ಲದೆ ಅಡಚಣೆಗಳಿಲ್ಲದೆ ಯಾವ ಸೂಕ್ಷ್ಮವಾಗಿ ಅಥವಾ ಸ್ಮೂತ್ ಆಗಿ ಕೆಲಸ ಮಾಡ್ಲಿಕ್ಕೆ ಏನು ಕಾರಣ ಅಂತ. ಹಾಗೆ ವಾಟ್ ಆರ್ ದಿ ಪಾರ್ಟ್ಸ್ ಆಫ್ ಸೊಸೈಟಿ ಅಂಡ್ ಹೌ ಡೂ ದೇ ರಿಲೇಟ್ ಅಂದ್ರೆ ಸಮಾಜದ ಒಂದು ಅಂಗಗಳು ಭಾಗಗಳು ಯಾವುವು ಮತ್ತೆ ಅವು ಹೇಗೆ ಒಂದಕ್ಕೊಂದು ಯಾವ ರೀತಿ ಸಂಬಂಧವನ್ನು ಹೊಂದಿದ್ದೇವೆ ಅಂತಕ್ಕಂಥದ್ದು. ಹಾಗೆ ಇನ್ನು ಮೂರನೇ ಕ್ವಶನ್ ವಾಟ್ ಆರ್ ದಿ ಇಂಟೆಂಡೆಡ್ ಅಂಡ್ ಅನ್ಇಂಟೆಂಡೆಡ್ ಔಟ್ಕಮ್ಸ್ ಆಫ್ ಆನ್ ಇವೆಂಟ್ ಅಂದ್ರೆ ಯಾವುದೇ ಒಂದು ಘಟನೆಯ ಉದ್ದೇಶಿತ ಅಥವಾ ಉದ್ದೇಶಪೂರ್ವಕವಲ್ಲದ ಒಂದು ಪ್ರತಿಫಲಗಳು ಯಾವ ಇರ್ತಾವ ಅಂತಕ್ಕಂಥ ಈ ರೀತಿ ಒಂದು ಪೂರ್ವ ಪ್ರಶ್ನೆಗಳನ್ನು ಹಾಕಿಕೊಳ್ಳುವುದರ ಮೂಲಕ ಈ ಕಾರ್ಯಾತ್ಮಕ ದೃಷ್ಟಿಕೋನದಲ್ಲಿ ಸಮಾಜವನ್ನು ಅಧ್ಯಯನ ಮಾಡೋದು ಸ್ಟಾರ್ಟ್ ಆಗ್ತದ ಅಥವಾ ಅಂದ್ರೆ ಸಮಾಜವನ್ನ ಈ ರೀತಿ ಈ ರೀತಿ ಪ್ರಶ್ನೆಗಳನ್ನು ಮಾಡುವುದರ ಮೂಲಕ ಅದರ ಅಧ್ಯಯನವನ್ನ ಪ್ರಾರಂಭಿಸ್ತಾರೆ. ಹಾಗೆ ಇಲ್ಲಿ ಈ ಒಂದು ಕಾರ್ಯಾತ್ಮಕ ದೃಷ್ಟಿಕೋನದಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ಸಮಾಜಶಾಸ್ತ್ರಜ್ಞರು ಅಂತಂದ್ರೆ ಅದು ಮುಖ್ಯವಾಗಿ ಮೊದಲನೇದು ಆಗಸ್ಟ್ ಕೊಂಟ್, ಹಾಗೆ ಎರಡನೇದು ಹರ್ಬರ್ಟ್ ಸ್ಪೆನ್ಸರ್, ಮೂರನೇದು ಇಮೈಲ್ ಡುರ್ಕಿಮ್, 4 ಟಾಲ್ಕಾಟ್ ಫಾರ್ಸನ್, ಹಾಗೆ ದ ಫಿಫ್ತ್ ಒನ್ ಇಸ್ ರಾಬರ್ಟ್ ಮರ್ಟನ್ ಅಂತಕ್ಕಂಥ. ಹಾಗೆ ಇಲ್ಲಿ ಫಂಕ್ಷನಲಿಸ್ಟ್ ಪರ್ಸ್ಪೆಕ್ಟಿವ್ ಅಂದ್ರೆ ಈ ಕಾರ್ಯಾತ್ಮಕ ದೃಷ್ಟಿಕೋನದಲ್ಲಿ ನಾವು ನೋಡೋದಾದ್ರೆ ಈ ಕಾರ್ಯಾತ್ಮಕ ದೃಷ್ಟಿಕೋನದಲ್ಲಿ ದೇ ವ್ಯೂ ದಿ ಸೋಷಿಯಲ್ ವರ್ಲ್ಡ್ ಆಸ್ ಅ ಸಿಸ್ಟಮ್ ಆಫ್ ಇಂಟರ್ರಿಲೇಟೆಡ್ ಪಾರ್ಟ್ಸ್ ದಟ್ ಫಂಕ್ಷನ್ ಆರ್ ಆಪರೇಟ್ ಟುಗೆದರ್ ಹಾರ್ಮೋನಿಯಸ್ಲಿ. ಅಂದ್ರೆ ಇವರು ಸಮಾಜವನ್ನ ಅಥವಾ ಸಾಮಾಜಿಕ ಜಗತ್ತನ್ನ ಅವರು ಅಂದ್ರೆ ಹಲವಾರು ಭಾಗಗಳಿಂದ ಜೋಡಣೆಯಾಗಿ ಮತ್ತು ಸಾಮರಸ್ಯದಿಂದ ಅವು ಒಟ್ಟಿಗೆ ಕೂಡಿ ಕೆಲಸ ಮಾಡುವ ರೀತಿಯಲ್ಲಿ ಆ ಒಂದು ಸಾಮಾಜಿಕ ಜಗತ್ತನ್ನ ಈ ಕಾರ್ಯಾತ್ಮಕ ದೃಷ್ಟಿಕೋನದವರು ಅದನ್ನ ಭಾವಿಸ್ತಾರೆ, ಕಾಣ್ತಾರೆ. ಹಾಗೆ ದೇ ಆಲ್ಸೋ ಸಿ ದ ಸೋಷಿಯಲ್ ವರ್ಲ್ಡ್ ಬೇಸಿಕಲಿ ಆಸ್ ಅ ಸ್ಟೇಬಲ್ ಅಂಡ್ ಆನ್ ಗೋಯಿಂಗ್ ಯುನಿಟಿ. ಅಂದ್ರೆ ಇವರು ಸಾಮಾಜಿಕ ಜಗತ್ತನ್ನ ಮೂಲತಃ ಅದು ಸ್ಥಿರವಾಗಿದೆ, ಹಾಗೆ ಅಂಡ್ ಆನ್ ಗೋಯಿಂಗ್ ಅಂದ್ರೆ ಅದು ಒಂದು ಸ್ಥಿರವಾಗಿ ಮುಂದೆ ಸಾಕ್ತಕ್ಕಂಥ ಒಂದು ಘಟಕದ ರೀತಿಯಲ್ಲಿ ಸಾಮಾಜಿಕ ಜಗತ್ತನ್ನ ಇವರು ಕಾಣ್ತಾರೆ. ಹಾಗೆ ದೇ ಕಂಪೇರ್ ಸೊಸೈಟಿ ವಿತ್ ಲಿವಿಂಗ್ ಆರ್ಗನಿಸಮ್. ಹಾಗೆ ಇಲ್ಲಿ ಈ ಕಾರ್ಯಾತ್ಮಕ ಸಿದ್ಧಾಂತದಲ್ಲಿ ಅಥವಾ ಕಾರ್ಯಾತ್ಮಕ ದೃಷ್ಟಿಕೋನದಲ್ಲಿ ಇವರು ಸಮಾಜವನ್ನ ಜೀವಿಗಳ ಜೊತೆ ಅಂದ್ರೆ ಜೀವ ಇರುವಂತಕ್ಕಂಥ ಜೀವಿಗಳ ಜೊತೆ ಇದನ್ನ ಹೋಲಿಕೆ ಮಾಡಿ ನೋಡೋದನ್ನ ಅಥವಾ ಹೋಲಿಕೆ ಮಾಡಿ ಹೇಳೋದನ್ನ ನಾವಿಲ್ಲಿ ಕಾಣ್ಬೋದು. ಹಾಗೆ ಇವ್ರು ಹೇಳೋ ಹಾಗೆ ಈಚ್ ಪಾರ್ಟ್ ಮೀಟ್ಸ್ ಎ ನೀಡ್ ಇನ್ ಆರ್ಡರ್ ಟು ಮೇಂಟೈನ್ ಎ ನಾರ್ಮಲ್ ಸ್ಟೇಟ್ ಆಫ್ ಬ್ಯಾಲೆನ್ಸ್. ಅಂದ್ರೆ ಪ್ರತಿಯೊಂದು ಅಂದ್ರೆ ಜೀವಿಯ ಪ್ರತಿಯೊಂದು ಅಂಗಗಳು ಅಥವಾ ಸಮಾಜದ ಪ್ರತಿಯೊಂದು ಅಂಗಗಳು ಅಂದ್ರೆ ತಮ್ಮ ಒಂದು ಅವಶ್ಯಕತೆಯನ್ನ ಪೂರೈಸಿಕೊಳ್ಳುವುದ್ರ ಜೊತೆ ತಮ್ಮ ಅವಶ್ಯಕತೆಗಳನ್ನ ಪಡೆದುಕೊಳ್ಳುವುದರ ಮೂಲಕ ಇಡೀ ಒಂದು ಜೀವಿಯ ಸಮತೋಲನವನ್ನ ಕಾಯ್ದುಕೊಳ್ಳುತ್ತವೆ ಅಂತಕ್ಕಂಥದ್ದನ್ನ ಇಲ್ಲಿ ಅವರು ಹೇಳ್ತಾರೆ. ಹಾಗೆ ಆರ್ಗನ್ಸ್ ಆರ್ ವ್ಯೂಡ್ ಆಸ್ ಅ ಸಿಮಿಲರ್ ಟು ಸೋಷಿಯಲ್ ಸಿಸ್ಟಮ್ಸ್. ಅಂದ್ರೆ ಜೀವಿಯ ಅಂಗಾಂಗಗಳು ಹೇಗೆ ಜೀವಿ ಅಂತಕ್ಕಂಥ ಹಲವಾರು ಅಂಗಗಳಿಂದ ಮಾಡಲ್ಪಟ್ಟದ, ಮತ್ತೆ ಹಲವಾರು ಅಂಗಗಳು ಬೇರೆ ಬೇರೆ ಭಿನ್ನ ಭಿನ್ನ ಕೆಲಸಗಳನ್ನು ಮಾಡ್ತಾ ಇದ್ರು ಕೂಡ ಆ ಜೀವಿಯ ದೃಷ್ಟಿಯಿಂದ ಅವು ಎಲ್ಲವುಗಳು ಕೂಡ ಒಂದರ ಮೇಲೆ ಅವಲಂಬಿತವಾಗಿರುವುದನ್ನ ಕಾಣ್ಬೋದು. ಹಾಗೆ ಸಾಮಾಜಿಕ ಜಗತ್ತಿನಲ್ಲಿ ಕೂಡ ನಾವು ಸಮಾಜ ಕೂಡ ಹಲವಾರು ಅಂಗಗಳಿಂದ, ಹಲವಾರು ಸಂಘ ಸಂಸ್ಥೆಗಳು, ಹಲವಾರು ಸಂಸ್ಥೆಗಳಿಂದ ಅದು ರಚನೆಯಾಗಿರುವುದನ್ನ ನಾವು ಕಾಣ್ಬೋದು. ಇವು ಸಂಸ್ಥೆಗಳು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಬೇರೆ ಇದ್ರೂ ಕೂಡ ಪ್ರತಿಯೊಂದು ಸಂಘ ಸಂಸ್ಥೆಗಳು ಒಂದು ಇನ್ನೊಂದರ ಮೇಲೆ ಅವಲಂಬಿತವಾಗಿರುವುದನ್ನ ನಾವು ಕಾಣಬಹುದು. ಫಾರ್ ಎಕ್ಸಾಂಪಲ್ ಅದು ಕುಟುಂಬ ಇರ್ಬೋದು, ವಿವಾಹ ಇರ್ಬೋದು, ಹಾಗೆ ಧರ್ಮ ಇರ್ಬೋದು, ಇವೆಲ್ಲವುಗಳು ಕೂಡ ಮಾಡ್ತಕ್ಕಂಥ ಕಾರ್ಯ ಭಿನ್ನವಾಗಿದ್ರು ಕೂಡ ಒಂದು ಸಂಸ್ಥೆ ಇನ್ನೊಂದು ಸಂಸ್ಥೆ ಮೇಲೆ ಅಂದ್ರೆ ಒಂದು ಅಂಗ ಇನ್ನೊಂದು ಅಂಗದ ಮೇಲೆ ಅವಲಂಬಿತವಾಗಿರುವುದನ್ನು ನಾವಿಲ್ಲಿ ಕಾಣ್ಬೋದು. ಹಾಗೆ ಸೋಷಿಯಲ್ ಸಿಸ್ಟಮ್ ಕಾಂಟ್ರಿಬ್ಯೂಟ್ಸ್ ದಿ ಸ್ಟೆಬಿಲಿಟಿ ಆಫ್ ಸೊಸೈಟಿ.
ಅಂದ್ರೆ ಸಾಮಾಜಿಕ ವ್ಯವಸ್ಥೆ ಅಂತಕ್ಕಂಥದ್ದು ಸಾಮಾಜಿಕ ಸಾಮಾಜಿಕ ಜಗತ್ತಿನಲ್ಲಿ ಅಥವಾ ಸಮಾಜವನ್ನ ಒಂದು ಸ್ಥಿರವಾಗಿರ್ಲಿಕ್ಕೆ ಅವು ಕೊಡುಗೆಯನ್ನು ನೀಡ್ತವೆ. ಇನ್ನು ಈ ಕಾರ್ಯಾತ್ಮಕ ದೃಷ್ಟಿಕೋನದ ಒಂದು ನಾವು ವಿಮರ್ಶಾತ್ಮಕವಾಗಿ ಕಾಣುವುದಾದ್ರೆ ಅಥವಾ ವಿಮರ್ಶೆಗಳನ್ನು ನೋಡೋದಾದ್ರೆ ಇಲ್ಲಿ ಫಂಕ್ಷನಲ್ ಪರ್ಸ್ಪೆಕ್ಟಿವ್ ಟೆಂಡ್ಸ್ ಟು ಬಿ ಇನ್ಹೆರೆಂಟ್ಲಿ ಕನ್ಸರ್ವೇಟಿವ್ ಇನ್ ನೇಚರ್. ಅಂದ್ರೆ ಈ ಕಾರ್ಯಾತ್ಮಕ ದೃಷ್ಟಿಕೋನ ಅಂತಕ್ಕಂಥದ್ದು ಇದು ಹೆಚ್ಚು ಒಂದು ಸಾಂಪ್ರದಾಯಿಕ ಒಂದು ಸಂಪ್ರದಾಯದ ಒಂದು ಸ್ವರೂಪವನ್ನ ಹೊಂದಿರುವುದನ್ನು ನಾವು ಕಾಣ್ಬೋದು. ಹಾಗೆ ಇಟ್ outrightly overlooked the change that takes place in the society at the expense of stability and consensus in the society. ಅಂದರೆ ಈ ಕಾರ್ಯಾತ್ಮಕ ದೃಷ್ಟಿಕೋನದಲ್ಲಿ ಸಮಾಜದಲ್ಲಿ ಸಂಭವಿಸುವಂತಹ ಈ ಬದಲಾವಣೆಗಳನ್ನ ನಾವು ಅಂದ್ರೆ ಸ್ಥಿರತೆಯಲ್ಲಿ ಅಡಚಣೆ ಉಂಟು ಮಾಡಿ ಬರುವಂತಹ ಬದಲಾವಣೆಗಳನ್ನ ಪರಿವರ್ತನೆಗಳನ್ನ ಇದು ಅವಲೋಕಿಸಿಲ್ಲ ಅಥವಾ ಅದು ಕಡೆಗಣಿಸಿದೆ ಅಂತ ಕೂಡ ಇದನ್ನ ಇಲ್ಲಿ ವಿಮರ್ಶಿಸಲಾಗ್ತದ. ಹಾಗೆ this perspective ignores the element of conflict and its role in the society. ಇದು ಕೂಡ ತುಂಬಾ ಮಹತ್ವದಂತ ಒಂದು ವಿಮರ್ಶೆ ಅಂತ ಹೇಳ್ಬೋದು. ಈ ಒಂದು ದೃಷ್ಟಿಕೋನದಲ್ಲಿ ಸಮಾಜದಲ್ಲಿ ಸಂಭವಿಸುವಂತ ಸಂಘರ್ಷಗಳು ಮತ್ತು ಸಂಘರ್ಷ ಸಮಾಜದಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾವ ರೀತಿ ಸಂಘರ್ಷ ಪಾತ್ರ ವಹಿಸ್ತದೆ ಅಂತಕ್ಕಂಥ ಈ ವಿಷಯಗಳನ್ನ ಈ ಒಂದು ದೃಷ್ಟಿಕೋನದಲ್ಲಿ ಕಡೆಗಣಿಸಲಾಗಿದೆ ಅಂತ ಇಲ್ಲಿ ಹೇಳ್ಬೋದು. ಇನ್ನ ನಾವು ಮುಂದುವರೆದು ಕಾನ್ಫ್ಲಿಕ್ಟ್ ಅಂದ್ರೆ ಸಂಘರ್ಷಾತ್ಮಕ ದೃಷ್ಟಿಕೋನದ ಬಗ್ಗೆ ನಾವು ಇಲ್ಲಿ ನೋಡೋದಾದ್ರೆ ಇಟ್ ಸ್ಟಾರ್ಟ್ಸ್ ಅನಾಲಿಸಿಸ್ ವಿತ್ ಸಮ್ ಬೇಸಿಕ್ ಕ್ವಶನ್ಸ್. ಇದು ಕೂಡ ಅಂದ್ರೆ ಸಂಘರ್ಷಾತ್ಮಕ ದೃಷ್ಟಿಕೋನದಲ್ಲೂ ಕೂಡ ಸಮಾಜವನ್ನ ಅಧ್ಯಯನ ಮಾಡುವಾಗ ಸಮಾಜವನ್ನ ನೋಡುವಂತ ದೃಷ್ಟಿಕೋನದಲ್ಲಿ ಮುಖ್ಯವಾಗಿ ಹಲವಾರು ಕ್ವಶನ್ಗಳಿಗೆ ಅಂದ್ರೆ ಹಲವಾರು ಪ್ರಶ್ನೆಗಳನ್ನ ಅದು ನೀಡುವುದರ ಮೂಲಕ ಪ್ರಶ್ನೆಗಳನ್ನು ಹಾಕುವುದರ ಮೂಲಕ ಅದರ ಒಂದು ಅಧ್ಯಯನ ಅಂತಕ್ಕಂಥದ್ದು ಸ್ಟಾರ್ಟ್ ಆಗ್ತದೆ. ಅದರಲ್ಲಿ ಮೊದಲನೇದು ಹೌ ಆರ್ ವೆಲ್ತ್ ಅಂಡ್ ಪವರ್ ಡಿಸ್ಟ್ರಿಬ್ಯೂಟೆಡ್ ಇನ್ ಸೊಸೈಟಿ. ಅಂದ್ರೆ ಸಮಾಜದಲ್ಲಿ ಹೇಗೆ ಸಂಪತ್ತು ಮತ್ತು ಅಧಿಕಾರ ಅಂತಕ್ಕಂಥದ್ದು ಹಂಚಿಕೆಯಾಗಿದೆ. ಹಾಗೆ ಹೌ ಡು ಪೀಪಲ್ ವಿತ್ ವೆಲ್ತ್ ಅಂಡ್ ಪವರ್ ಕೀಪ್ ದೆಮ್. ಅಂದ್ರೆ ಜನರು ಸಂಪತ್ತು ಮತ್ತು ಅಧಿಕಾರವನ್ನು ಹೇಗೆ ಇಟ್ಕೊಳ್ತಾರೆ, ಆಮೇಲೆ ಹೇಗೆ ಬಳಸ್ತಾರೆ. ಅಂಡ್ ಆರ್ ದೇರ್ ಗ್ರೂಪ್ಸ್ ದಟ್ ಗೆಟ್ ಅಹೆಡ್ ಅಂಡ್ ವೈ. ಅಂದ್ರೆ ಕೆಲವು ಸಮೂಹಗಳು ಇದ್ರೆ ಅವು ಹೇಗೆ ಮುಂದೆ ಹೊರೆಯುತ್ತವೆ. ಹಾಗೆ ಹೌ ಆರ್ ಸೊಸೈಟೀಸ್ ರಿಸೋರ್ಸಸ್ ಅಂಡ್ ಅಪರ್ಚುನಿಟೀಸ್ ಡಿವೈಡೆಡ್. ಸಮಾಜದಲ್ಲಿ ಇರುವಂತಹ ಒಂದು ಸಂಪನ್ಮೂಲಗಳು ಮತ್ತು ಅವಕಾಶಗಳು ಯಾವ ರೀತಿ ಜನರಲ್ಲಿ ಹಂಚಿಕೆಯಾಗಿದ್ದಾವೆ ಅಂತಕ್ಕಂಥ ಈ ಒಂದು ಪ್ರಶ್ನೆಗಳನ್ನ ಹಾಕಿಕೊಳ್ಳುವುದರ ಮೂಲಕ ಈ ಒಂದು ಸಂಘರ್ಷಾತ್ಮಕ ದೃಷ್ಟಿಕೋನ ಸಮಾಜವನ್ನು ಅಧ್ಯಯನ ಮಾಡಲಿಕ್ಕೆ ಹೋಗ್ತದ. ಇಲ್ಲಿ ಈ ಒಂದು ಸಂಘರ್ಷಾತ್ಮಕ ದೃಷ್ಟಿಕೋನದಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ನಾವು ಚಿಂತಕರುಗಳನ್ನ ನೋಡೋದಾದ್ರೆ ಇದರಲ್ಲಿ ಮುಖ್ಯವಾಗಿ ಮೊದಲೇ ಒಬ್ಬ ಸಂಘರ್ಷಾತ್ಮಕ ಚಿಂತಕರು ಅಥವಾ ಸಂಘರ್ಷಾತ್ಮಕ ಸಿದ್ಧಾಂತ ಪ್ರತಿಪಾದಕರು ಅಂದ್ರೆ ಕಾರ್ಲ್ ಮಾರ್ಕ್ಸ್. ಇದರ ನಂತರ ಬರ್ತಕ್ಕಂಥವ್ರು ಹ್ಯಾರಿಯೆಟ್ ಮಾರ್ಟಿನಿಯೋ ಅಂತಕ್ಕಂಥವ್ರು, ಹಾಗೆ WEB ಡುಬೋಯಿಸ್ ಅಂತಕ್ಕಂಥವ್ರು, ಹಾಗೆ ಕಾಲಿನ್ಸ್, ಹಾಗೆ ಜಾರ್ಜ್ ಸಿಮೆಲ್. ಸೊ ಇವರು ಈ ಸಂಘರ್ಷಾತ್ಮಕ ದೃಷ್ಟಿಕೋನದ ಪ್ರಮುಖ ಒಬ್ಬ ಪ್ರತಿಪಾದಕರು ಅಂತ ನಾವು ಇಲ್ಲಿ ಹೇಳ್ಬೋದು. ಹಾಗೆ ಕಾನ್ಫ್ಲಿಕ್ಟ್ ಪರ್ಸ್ಪೆಕ್ಟಿವ್ ಡಿರೈವ್ಸ್ ಇಟ್ಸ್ ಇಂಟೆಲೆಕ್ಚುಯಲ್ ಸೋರ್ಸ್ ಫ್ರಮ್ ದಿ ವರ್ಕ್ಸ್ ಆಫ್ ಕಾರ್ಲ್ ಮಾರ್ಕ್ಸ್. ಇಲ್ಲಿ ಈ ಒಂದು ಅಂದ್ರೆ ಸಂಘರ್ಷಾತ್ಮಕ ದೃಷ್ಟಿಕೋನದಲ್ಲಿ ಮುಖ್ಯವಾಗಿ ಈ ದೃಷ್ಟಿಕೋನದಲ್ಲಿ ಈ ಕಾರ್ಲ್ ಮಾರ್ಕ್ಸ್ನ ಕೊಡುಗೆಗಳಿಂದ ಅಥವಾ ಕಾರ್ಲ್ ಮಾರ್ಕ್ಸ್ನ ಒಂದು ಕೆಲಸಗಳಿಂದ ಬಹಳಷ್ಟು ವಿಷಯಗಳನ್ನ ಈ ದೃಷ್ಟಿಕೋನ ತೆಗೆದುಕೊಳ್ತದ. This conflict perspective contrasts to functionalist emphasis on stability and consensus. ಅಂದ್ರೆ ಈ ಸಂಘರ್ಷಾತ್ಮಕ ದೃಷ್ಟಿಕೋನದಲ್ಲಿ ಕಾರ್ಯಾತ್ಮಕ ಸಿದ್ಧಾಂತಗಳಲ್ಲಿ ಅಥವಾ ಕಾರ್ಯಾತ್ಮಕ ದೃಷ್ಟಿಕೋನದಲ್ಲಿ ಈ ಸ್ಥಿರತೆ ಮತ್ತು ಒಮ್ಮತದ ಬಗ್ಗೆ ಏನು ಹೆಚ್ಚು ಒತ್ತನ್ನ ಅಲ್ಲಿ ನೀಡಲಾಗಿತ್ತು ಅದಕ್ಕೆ ವಿರುದ್ಧವಾದಂತ ಒಂದು ದೃಷ್ಟಿಕೋನವನ್ನ ಇದು ಈ ಸಂಘರ್ಷಾತ್ಮಕ ದೃಷ್ಟಿಕೋನದಲ್ಲಿ ನಾವು ಕಾಣ್ಬೋದು. ಇಲ್ಲಿ ಸಂಘರ್ಷಾತ್ಮಕ ದೃಷ್ಟಿಕೋನದವರು ಅಥವಾ ಸಂಘರ್ಷಾತ್ಮಕ ದೃಷ್ಟಿಕೋನದಲ್ಲಿ they view society as a constantly changing in response to social inequality and conflict. ಅಂದ್ರೆ ಈ ಸಂಘರ್ಷಾತ್ಮಕ ದೃಷ್ಟಿಕೋನದಲ್ಲಿ ನೋಡುವ ಹಾಗೆ ನಾವು ಸಮಾಜ ಅಂತಕ್ಕಂಥದ್ದು ನಿರಂತರವಾಗಿ ಬದಲಾವಣೆಗೆ ಒಳಪಡ್ತಾ ಇರ್ತದೆ. ಅಂದ್ರೆ ಆ ಸಮಾಜದಲ್ಲಿ ಸಂಭವಿಸುವಂತಹ ಸಂಘರ್ಷಗಳಿರ್ಬೋದು ಅಥವಾ ಈ ಸಾಮಾಜಿಕ ಅಸಮಾನತೆಯಿಂದ ಈ ಸಮಾಜ ಅಂತಕ್ಕಂಥದ್ದು ನಿರಂತರವಾಗಿ ಬದಲಾವಣೆಗೆ ಅಥವಾ ಪರಿವರ್ತನೆ ಪ್ರಕ್ರಿಯೆಗೆ ಒಳಗಾಗ್ತದ ಅಂತ ಈ ಸಂಘರ್ಷಾತ್ಮಕ ದೃಷ್ಟಿಕೋನದಲ್ಲಿ ನಾವು ಕಾಣ್ಬೋದು. ಹಾಗೆ ಕಾನ್ಫ್ಲಿಕ್ಟ್ ಈಸ್ ಪರ್ಮನೆಂಟ್ ಫೀಚರ್ ಆಫ್ ಸೊಸೈಟಿ ವಿಚ್ ಹ್ಯಾಸ್ ಮೆನಿ ಫಾರ್ಮ್ಸ್ ಅಂಡ್ ಡಸಂಟ್ ನೆಸೆಸರಿಲಿ ಇಂಪ್ಲೈ ಔಟ್ರೈಟ್ ವೈಲೆನ್ಸ್. ಇಲ್ಲಿ ಹೇಳೋ ಪ್ರಕಾರ ಕಾನ್ಫ್ಲಿಕ್ಟ್ ಈಸ್ ಅ ಪರ್ಮನೆಂಟ್ ಫೀಚರ್ ಆಫ್ ಸೊಸೈಟಿ. ಅಂದ್ರೆ
ಈ ಸಂಘರ್ಷ ಅಂತಕ್ಕಂಥದ್ದು ಸಮಾಜದ ಒಂದು ಇದು ಶಾಶ್ವತವಾದಂತ ಒಂದು ಲಕ್ಷಣ ಅಥವಾ ಸ್ವರೂಪ ಅಂತ. ಅಂದ್ರೆ ಯಾವುದೇ ಸಮಾಜವನ್ನ ನಾವು ನೋಡೋದಾದ್ರೆ ಅಥವಾ ಹಿಂದಿನಿಂದಲೂ ಕೂಡ ನಾವು ಸಮಾಜದ ಬಗ್ಗೆ ನಾವು ಹೇಳೋದಾದ್ರೆ ಈ ಸಂಘರ್ಷ ಅಂತಕ್ಕಂಥದ್ದು ಸಮಾಜದ ಅವಿಭಾಜ್ಯ ಭಾಗ ಇದ್ದ ಹಾಗೆ ಅಂತ ಈ ಸಂಘರ್ಷಾತ್ಮಕ ಸಿದ್ಧಾಂತದ ಅಥವಾ ದೃಷ್ಟಿಕೋನದ ಪ್ರತಿಪಾದಕರು ಇಲ್ಲಿ ಪ್ರತಿಪಾದಿಸ್ತಾರೆ. ಹಾಗೆ conflict is not deemed here as an occasional event that disturbs the smooth functioning of the system. It is regarded as a constant process and an inevitable part of social life. ಸೊ ಇದನ್ನ ಹಿಂದೆ ನಾನು ಹೇಳಿದಾಗೆ ಈ ಸಂಘರ್ಷಾತ್ಮಕ ದೃಷ್ಟಿಕೋನದಲ್ಲಿ ಕಾನ್ಫ್ಲಿಕ್ಟ್ ಅಂತಕ್ಕಂಥದ್ದು ಅಥವಾ ಸಂಘರ್ಷ ಅಂತಕ್ಕಂಥದ್ದು ಯಾವಾಗೋ ಒಂದ್ಸಾರಿ ಬಂದು ಅಡೆತಡೆಯನ್ನ ಅಥವಾ ತೊಂದರೆಯನ್ನ ಅಥವಾ ಪರಿವರ್ತನೆಯನ್ನ ತರುವಂತಹ ಒಂದು ಪ್ರಕ್ರಿಯೆ ಅಲ್ಲ, ಬದಲಾಗಿ ಇದು ಸಮಾಜದ ಒಂದು ಅವಿಭಾಜ್ಯ ಭಾಗವಾಗಿ ಸಮಾಜದಲ್ಲಿ ನಿರಂತರವಾಗಿ ಇದು ನಡೆಯುವಂತ ಪ್ರಕ್ರಿಯೆ ಆಗಿದೆ ಅಂತ ಇಲ್ಲಿ ಸಂಘರ್ಷಾತ್ಮಕ ದೃಷ್ಟಿಕೋನದಲ್ಲಿ ಪ್ರತಿಪಾದಿಸಲಾಗ್ತದ. ಹಾಗೆ ಬಟ್ ಸೋಷಿಯಾಲಜಿಸ್ಟ್ ಲೈಕ್ ಜಾರ್ಜ್ ಸಿಮೆಲ್ ಅಂಡ್ ಲೆವಿಸ್ ಕೋಜರ್ they intensified their focus on positive functions of conflict. ಹಾಗೆ ಈ ಜಾರ್ಜ್ ಸಿಮೆಲ್ ಹಾಗೂ ಕೋಜರ್ ಅಂತಕ್ಕಂಥ ಈ ಕಾನ್ಫ್ಲಿಕ್ಟ್ ಪರ್ಸ್ಪೆಕ್ಟಿವ್ ಅಂದ್ರೆ ಈ ಒಂದು ಸಂಘರ್ಷಾತ್ಮಕ ಸಿದ್ಧಾಂತ ಪ್ರತಿಪಾದಕರಲ್ಲಿ ಇವರಿಬ್ರು ಕೂಡ ಈ ಸಂಘರ್ಷದಿಂದ ಸಮಾಜದಲ್ಲಿ ಉಂಟಾಗ್ತಕ್ಕಂಥ ಒಂದು ಪಾಸಿಟಿವ್ ಫಂಕ್ಷನ್ಸ್ಗಳು ಅಂದ್ರೆ ಧನಾತ್ಮಕ ಕಾರ್ಯಗಳು ಸಮಾಜದಲ್ಲಿ ಏನಾಗ್ತವು ಅಂದ್ರೆ ಈ ಸಂಘರ್ಷ ಅಂತಂತಂದ್ರೆ ಬರೀ ಸಮಾಜದಲ್ಲಿ ಪರಿಣಾಮಗಳನ್ನ ಅಥವಾ ತೊಂದರೆಗಳನ್ನೇ ಉಂಟು ಮಾಡ್ತದ ಅಂತಲ್ಲ, ಕೆಲವೊಂದ್ಸಾರಿ ಅದು ಧನಾತ್ಮಕವಾದಂತ ಅಂದ್ರೆ ಸಮಾಜಕ್ಕೆ ಅಗತ್ಯವಾದಂತ ಕೆಲವು ಒಳ್ಳೆಯ ಕಾರ್ಯಗಳನ್ನು ಕೂಡ ಅದು ಮಾಡಬಹುದು ಅಂತ ಇವರಿಬ್ಬರು ಅದನ್ನ ಪ್ರತಿಪಾದಿಸ್ತಾರೆ. ಹಾಗೆ ಕಾನ್ಫ್ಲಿಕ್ಟ್ ಕನ್ಸರ್ನ್ ವಿತ್ ಕೈಂಡ್ಸ್ ಆಫ್ ಚೇಂಜಸ್ ದಟ್ ಕಾನ್ಫ್ಲಿಕ್ಟ್ ಕ್ಯಾನ್ ಬ್ರಿಂಗ್ ಔಟ್ whereas functionalists look for stability and consensus. ಅಂದ್ರೆ ಇಲ್ಲಿ ಇವರು ಹೇಳೋ ಪ್ರಕಾರ ಸಂಘರ್ಷಗಳು ಸಮಾಜದಲ್ಲಿ ಕೆಲವೊಮ್ಮೆ ಸಮಾಜಕ್ಕೆ ಅನುಕೂಲಕರವಾದಂತ ಅಥವಾ ಸಮಾಜಕ್ಕೆ ಒಂದು ಒಳ್ಳೆಯದನ್ನ ಉಂಟು ಮಾಡ್ತಕ್ಕಂಥ ಒಂದು ಬದಲಾವಣೆಗಳನ್ನ ಅಥವಾ ಕಾರ್ಯಗಳನ್ನ ಈ ಸಂಘರ್ಷಗಳು ಉಂಟು ಮಾಡಬಹುದು. ಅಂದ್ರೆ ಕಾರ್ಯಾತ್ಮಕ ಸಿದ್ಧಾಂತದಲ್ಲಿ ಬರೀ ಸಮಾಜದ ಸ್ಥಿರತೆ ಮತ್ತು ಒಮ್ಮತಕ್ಕೆ ಅಲ್ಲಿ ಹೆಚ್ಚು ಅದರ ಒತ್ತನ್ನು ಕೊಟ್ಟರು, ಆದ್ರೆ ಇಲ್ಲಿ ಸಂಘರ್ಷಾತ್ಮಕ ದೃಷ್ಟಿಕೋನದಲ್ಲಿ ಸಂಘರ್ಷದಿಂದ ಸಮಾಜದಲ್ಲಿ ಉಂಟಾಗ್ತಕ್ಕಂಥ ಒಂದು ಪ್ರೊಡಕ್ಟಿವ್ ಆದಂತ ಅಂದ್ರೆ ಒಂದು ಒಳ್ಳೆಯ ಬದಲಾವಣೆಗಳು ಸಂಭವಿಸ್ಲಿಕ್ಕೆ ಒಳ್ಳೆಯ ಕಾರ್ಯಗಳನ್ನ ಮಾಡೋದನ್ನ ಇಲ್ಲಿ ಇವರು ಪ್ರತಿಪಾದಿಸ್ತಾರೆ. ಹಾಗೆ ಈ ಒಂದು ಕ್ರಿಟಿಸಿಸಮ್ ಆಫ್ ಕಾನ್ಫ್ಲಿಕ್ಟ್ ಪರ್ಸ್ಪೆಕ್ಟಿವ್ ಅಂದ್ರೆ ಸಂಘರ್ಷಾತ್ಮಕ ದೃಷ್ಟಿಕೋನದ ಒಂದು ನಾವು ವಿಮರ್ಶೆಗಳನ್ನ ಇಲ್ಲಿ ನೋಡೋದಾದ್ರೆ ಇಲ್ಲಿ ಮೊದಲು ಅಂದ್ರೆ ಅವ್ರು ಹೇಳೋ ಪ್ರಕಾರ ಇಟ್ ಈಸ್ ಓವರ್ ಎಂಫಸೈಸ್ಡ್ ಆನ್ ದಿ ಇಶ್ಯೂಸ್ ಆಫ್ ಕಾಂಪಿಟಿಷನ್ ಅಂಡ್ ಚೇಂಜ್. ಅಂದ್ರೆ ಇಲ್ಲಿ ಸಂಘರ್ಷಾತ್ಮಕ ದೃಷ್ಟಿಕೋನದಲ್ಲಿ ಇಶ್ಯೂಸ್ ಆಫ್ ಕಾಂಪಿಟಿಷನ್ ಅಂಡ್ ಚೇಂಜ್ ಅಂದ್ರೆ ಈ ಸ್ಪರ್ಧೆ ಅಂದ್ರೆ ಸಮಾಜದಲ್ಲಿ ಸಂಭವಿಸುವಂತ ಸಂಘರ್ಷ, ಸ್ಪರ್ಧೆ ಮತ್ತು ಬದಲಾವಣೆಗಳ ಮೇಲೆ ಹೆಚ್ಚು ಅಂದ್ರೆ ಅಗತ್ಯಕ್ಕಿಂತ ಹೆಚ್ಚು ಇಲ್ಲಿ ಒತ್ತನ್ನ ಇಲ್ಲಿ ಕೊಡಲಾಗಿದೆ ಅಂತ ಇದನ್ನ ವಿಮರ್ಶಿಸಲಾಗ್ತದ. ಹಾಗೆ ದೇ ಓವರ್ಲುಕ್ಡ್ ದಿ ಆರ್ಡರ್ ಅಂಡ್ ಸ್ಟೆಬಿಲಿಟಿ ಇನ್ ದಿ ಸೊಸೈಟಿ. ಅಂದ್ರೆ ಇವು ಸಮಾಜದಲ್ಲಿ ಇರುವಂತ ಅಂದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸಮಾಜ ಒಂದು ಸ್ಥಿರತೆಯನ್ನ ಅಥವಾ ಒಂದು ಸಾಮಾಜಿಕ ಪ್ರಕ್ರಮವನ್ನ ಕಾಯ್ದುಕೊಂಡಿರೋದನ್ನ ಇವರು ಅದನ್ನ ಗಮನಿಸಿಲ್ಲ ಅಂತಾನು ಕೂಡ ಇಲ್ಲಿ ಅವರನ್ನ ವಿಮರ್ಶೆ ಮಾಡಲಾಗ್ತದ. ಹಾಗೆ critics of conflict theory often accuse it of being too radical. ಅಂದ್ರೆ ಈ ಕಾನ್ಫ್ಲಿಕ್ಟ್ ಥಿಯರಿಯಲ್ಲಿ ಬಹಳ ಅಮೂಲಾಗ್ರವಾದಂತ ಒಂದು ಬದಲಾವಣೆಯನ್ನ ಅಥವಾ ಅಮೂಲಾಗ್ರವಾದಂತ ಒಂದು ಪರಿವರ್ತನೆಗಳನ್ನ ಸೂಚಿಸುವುದನ್ನು ನಾವು ಕಾಣಬಹುದು. ಹಾಗೆ this paradigm often becomes synonymous with the idea that powerful people oppress the weak. ಅಂದ್ರೆ ಇಲ್ಲಿ ಈ ಒಂದು ಕಾನ್ಫ್ಲಿಕ್ಟ್ ಪರ್ಸ್ಪೆಕ್ಟಿವ್ ನಲ್ಲಿ ಅಥವಾ ಸಂಘರ್ಷಾತ್ಮಕ ದೃಷ್ಟಿಕೋನದಲ್ಲಿ ಇದು ಪವರ್ಫುಲ್ ಪೀಪಲ್ ಅಪ್ರೆಸ್ ಅಂದ್ರೆ ಈ ಶಕ್ತಿಯುತವಾದಂತ ಜನರು ಕನಿಷ್ಠವಾದಂತ ಅಥವಾ ಶಕ್ತಿಹೀನ ಜನರ ಮೇಲೆ ಒಂದು ದೌರ್ಜನ್ಯ ಅಥವಾ ಒಂದು ದಬ್ಬಾಳಿಕೆ ಮಾಡುವಂತಹ ಒಂದು ಈ ಒಂದು ದೃಷ್ಟಿಕೋನಕ್ಕೆ ಅಥವಾ ಈ ಒಂದು ಮಾತಿಗೆ ಅದಕ್ಕೂ ಸರಿಯಾಗುವಂತ ಅಥವಾ ಅದಕ್ಕೆ ಹೊಂದಾಣಿಕೆ ಆಗುವಂತ ಅಥವಾ ಇದಕ್ಕೆ ಹೋಲಿಕೆ ಆಗುವಂತ ಒಂದು ಪರಿಕಲ್ಪನೆ ಆಗಿದೆ ಅಂತಾನು ಕೂಡ ಇದನ್ನ ಇಲ್ಲಿ ವಿಮರ್ಶೆ ಮಾಡಲಾಗ್ತದ. ಸೊ ವಿತ್ this we'll conclude the today's session on sociological perspectives. Thank you one and all.